ದಾವಣಗೆರೆ ದಕ್ಷಿಣ ಕೊತ ಅಂತ ಕುದಿತಾ ಇದೆ. ಯಾರಿಗೆ ಟಿಕೆಟ್ ಕೊಡ್ಬೇಕು ನಿಮ್ ಕಾನ್ಸ್ಟಿಟ್ಯೂನ್ಸಿಯಿಂದ? ನಮ್ ಜನಕ್ಕೆ ಕೊಡ್ಬೇಕು. ನಮ್ಮ ಮುಸ್ಲಿಮ್ಸ್ನರಿಗೆ ಓಟ್ ಯಾರು ಟಿಕೆಟ್ ಕೊಟ್ಟದ್ದೇ ಆದ್ರೆ ಬಿಜೆಪಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ದಾವಣಗೆರೆ ದಕ್ಷಿಣಕ್ಕೆ ಒಳ್ಳೆಯದೇ ಬಿಜೆಪಿ. ಯಾರಿಗೆ ಕೊಟ್ಟರು ಅಷ್ಟು ಸುಲಭವಾಗಿ ಬಿಜೆಪಿ ಸೋಲೋದಲ್ಲ. ಹಳ್ಳಿ ಆ ಕಡೆಗೆ ನೀವು ಡೆವಲಪ್ಮೆಂಟ್ ನೋಡಿರ್ಬೋದು, ಹಳ್ಳಿ ಈ ಕಡೆಗೆ ಡೆವಲಪ್ಮೆಂಟ್ ನೋಡಿರ್ಬೋದು. ಆಲ್ಮೋಸ್ಟ್ 0% ವರ್ಕ್ ಆಗಿದೆ, ಏನು ವರ್ಕ್ ಆಗಿಲ್ಲ ಆಕ್ಚುಲಿ. ಆಸ್ ಎ MLC ನಾನು ಜಾಸ್ತಿ ಡೆವಲಪ್ ಮಾಡಕ್ ಆಗಂಗಿಲ್ಲ. ನಮ್ಮ ಅಭಿವೃದ್ಧಿಗೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಕೇಳಲ್ಲ. ಕೇಳಿದಂಗೆ ನಮ್ಗೆ ಯಾಕೆ ಮಾಡಿಲ್ಲ ಅಂತ ಹೇಳ್ಕೊಂತ ಕುಂದ್ರದು ಅಲ್ಲ. ಡೂ ಸಮ್ ಕ್ರಾಂತಿ. ದಾವಣಗೆರೆನಲ್ಲಿ ಈ ಸರಿ ಕ್ರಾಂತಿ ಆಗೇ ಆಗುತ್ತೆ, 100% ಆಗುತ್ತೆ. ಆಕ್ಚುಲಿ ಅವರು ಹೈಕಮಾಂಡ್ ಇಂದ ನಮಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆದ್ರೂ ಯಾರಾದ್ರೂ ನಿಂತಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಾನು 4 ಚುನಾವಣೆಗೂ ಸಹಿತ ನೀನು ಟಿಕೆಟ್ ಕೊಡ್ರಿ ಅಂತ ಯಾವತ್ತೂ ಹೋಗಿಲ್ಲ. ಸಮರ್ಥ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಗಣೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ತಮ್ಮ ಏರಿಯಾದಲ್ಲಿ ತಮ್ಮ ಮನೆ ಹತ್ರ ಅವರು ಜನಗೆ ಪರಿಚಯ ಇಲ್ಲ. ನಿಮ್ಗೆ ಸಮುದಾಯಕ್ಕೆ ಟಿಕೆಟ್ ಸಿಗದೆ ಇದ್ರೆ ಪಾಠ ಕಲಿಸ್ತೀರಾ? ಮತ ಕಲಿಸ್ತೀವಿ, ಈ ಸಲ ಪಾಠ ಕಲಿಸ್ತೀವಿ ಅಂತಿದ್ರು ಜನ. ಇಲ್ಲ ಅಲ್ಲ ಸುಳ್ಳು ಅದು. ಇಲ್ಲ, ನಾವು ಅವ್ರಿಗೆ ಬಿಟ್ಕೊಡೋಕೆ ಕ್ವಶನ್ ಬರಂಗಿಲ್ಲ. ನಿಮ್ಮ ವ್ಯೂ ಏನು ಅದ್ರ ಬಗ್ಗೆ? ಆ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು. ಕುಟುಂಬ ರಾಜಕಾರಣ ಅಂತ ಬಿಜೆಪಿ ಹೇಳಕತ್ತಾರ. ಹೌದು, ಸಮರ್ಥವಾಗಿದಾರ. 100% ಸಮರ್ಥವಾಗಿದ್ದಾರೆ. ಬಿಸಿ ಬರ್ಬೇಕು, ಸ್ವಲ್ಪ ವೈಟ್ ಆಗ್ಬೇಕು. 25-26 ವರ್ಷ ವರ್ಷ ಎಲೆಕ್ಷನ್ ನಿಂತ್ಕೋಬಹುದು ಅವರು. ನೀವೇನೋ ಅವ್ರು ಗುರುತಿಸ್ಬೇಕು ಅನ್ನೋ ಈ ಆಸೆ ನಿಮಗಿದೆ, ಬಟ್ ಅವ್ರ ಮನೇಲೆ ಇಬ್ರು ಕ್ಯಾಂಡಿಡೇಟ್ ಇದಾರೆ ಅಂತ ಹೇಳ್ತಿದ್ದಾರೆ. ಬಹಳ ಆದಷ್ಟು ಮಟ್ಟಿಗೆ ಅದು ಲೆಕ್ಕಕ್ಕಿಲ್ಲ ಅನ್ನೋ ಕಾಣಿಸ್ತಿದೆ. ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಯಾವ ಪಾರ್ಟಿ ಮೇಲೇನು ನನ್ಗೆ ಇದು ಇಲ್ಲ ಮೇಡಮ್. ಆ ವಯಸ್ಸಿನ ತಕ್ಕಕ್ಕೆ ಬಂದ್ರೆ ನಾವೆಲ್ಲ ಬಹಿರಂಗವಾಗಿ ಬಯಲಿಗಿಳಿದು ಮಾಡ್ತೇವೆ. ತೋರಿಸ್ತೀವಿ, ಕಾಂಗ್ರೆಸ್ನವರಿಗೂ ತೋರಿಸ್ತೀವಿ, ಬಿಜೆಪಿನವ್ರಿಗೂ ತೋರಿಸ್ತೀವಿ, ನಾವು ಒಂದಾಗಿವಿ ಅಂತ. ಇವಾಗ